ಮೇಡಮ್ ಬರ್ತೀವಿ ಒಂದೇ ನಿಮಿಷ. ಬಗ್ಗೆ ಈ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಕಿಂಚಿತ್ತೂ ಯೋಚನೆ ಇಲ್ಲ. ನಿಮ್ಮ ನಾಯಕರು ಅಂತ ಹೇಳಿದ್ದಾರೆ. ಯಲ್ಲಾಪುರದಲ್ಲಿ ಏನ್ ಮಾಡಿದ್ರಿ? ಅವರೊಬ್ರು ಹೆಣ್ಮಕ್ಳು ಅಂತ ಬಹಳ ತಾಳ್ಮೆಯಿಂದ ಇದ್ದೀನಿ. ನೋಡಿ, ಒಂದು ಹೆಣ್ಣನ್ನ ಗೌರವಿಸಬೇಕೆಂಬಂತದ್ದು ಕಾಂಗ್ರೆಸ್ ಸಂಸ್ಕೃತಿ. ಎಂತಿದ್ದ ಘಟನೆಗಳಾಗಿದೆ ಆಯ್ತು, ಅವ್ರು ಕೊಟ್ಟಿದ್ದಾರೆ, ಈಗ ಉತ್ತರ ಕೊಟ್ಟಿದ್ದಾರೆ. ಎಂತಿದ್ದ ಘಟನೆಗಳು ನಿಮ್ಮ ನಾಯಕರು ಮಾಡಿದ್ದಾರೆ ಹೇಳ್ಬೇಕಾ? ನಾನು ಹೇಳುದು ಯಲ್ಲಾಪುರದಲ್ಲಿ ರಂಜಿತಾ ಅನ್ನೋ ಮಹಿಳೆ ಕೊಲೆ ಆಯ್ತು, ತಾರ್ಕಿಕ ಅಂತ್ಯ ಏನಾಯ್ತು? ಏನು ಆಗಿಲ್ಲ. ಹುಬ್ಳಿಯಲ್ಲಿ ಆಯ್ತು, ತಾರ್ಕಿಕ ಅಂತ್ಯ ಏನಾಯ್ತು? ಏನು ಆಗಿಲ್ಲ. ಬಳ್ಳಾರಿಯಲ್ಲಿ ಈ ತರ ಹಾಡು ಹಗಲೆ ಗುಂಡು ಹೊಡೆದು ಎಲ್ಲ ಸಾಕ್ಷಿ ಬೇಕು ಅಂತ ಹೇಳ್ತೀರಾ. ಎಲ್ಲರಿಗೆ ಟರ್ಬಾನ ಕೆಂಪು ಹಾಕಿರೋದು ಗುಂಡಾಕೆ ಕಾಣ್ತಿ, ಏನಾಯ್ತು? ತಾರ್ಕಿಕ ಅಂತ್ಯ ಏನು ಆಗಿಲ್ಲ. ನೋಡಿ, ಮಹಿಳೆಯರ ಬಗ್ಗೆ ಅವಾಚ್ಯ ಶಬ್ದಗಳು, ನೀಚತನವಾಗಿ ಮಾತಾಡೋದು ಖಂಡಿಸ್ತಾ ಇದ್ದಾರೆ ಮೇಡಮ್. ನೋಡಿ, ಏನೇ ಹೇಳಿ ಈಗ ಇವರು ರಾಜ್ಯ ಆಡಳಿತ ಮಾಡಕ್ ಆಗಿಲ್ಲ ಅಂದ್ರೆ ಈಗ ಒಂದೇ ನಿಮಿಷ ಒಕ್ಕಲಿಗ ಮಹಿಳೆಯರ ಬಗ್ಗೆ ನಾನೊಂದು ಮಹಿಳೆಯಾಗಿ ಪ್ರೇಮದಾಸು, ಇವ್ರು ರಘುಪತಿ ಭಟ್ಟು, ಹರ್ತಾಳ್ ಹಾಲಪ್ಪ, ರೇಣುಕಾಚಾರ್ಯ, ಮಾತಾಡೋದು ಜನರಿಗೆ ಕೇಳಬಾರ್ದು. ಶಶಿಧರ್ ಬಿಜೆಪಿಗೆ ಮುಖ್ಯಮಂತ್ರಿ ಅವಮಾನ ನೋಡಿ, ನಾನು ಹೇಳೋದಿಷ್ಟೇ. ನೋಡಿ, ಪ್ರಭು, ನಾನು ನೀವು ತೆಗೆದ್ರೆ 5 ಡಜನ್ ಅಲ್ಲ, ಕಾಂಗ್ರೆಸ್ 50 ಡಜನ್ ಇದೆ. ಬಿಡಿ, 50 ಡಜನ್ ಇದೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾತಾಡೋ ಮೊದಲು ಇವರ ಹತ್ರ ಸರ್ಕಾರ ಇದೆ, ಗೃಹ ಇಲಾಖೆ ಇದೆ, ಸತ್ತೋಗಿದ್ಯಾ, ಇದೆಲ್ಲ ಮಾತಾಡ್ತಿದ್ರೆ ಅರೆಸ್ಟ್ ಮಾಡ್ರಿ. ಜೀವಂತ ಇದೆಯಾ ಇವತ್ತು ಕೂಡ? ಶಶಿಧರ್ ಈಗ ಒಂದ್ ನಿಮಿಷ ನೋಡಿ, ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅವರು 50 ಜನ ಕೊಡ್ತೀನಿ, ನೀವೇನು ಹೇಳುದು? ಸಂಸ್ಕೃತಿ ಇದೆ, ಅದಕ್ಕೆ ಉತ್ತರ ಕೊಡ್ತಾ ಇರಲ್ವಾ? ದಯವಿಟ್ಟು ಒಂದೇ ನಿಮಿಷ ಆಯ್ತು, ಅರ್ಥ ಆಗಿದೆ ಮೇಡಮ್. 2 ವರ್ಷ ಇವರು ಸುತ್ತಿ ಬಳಸಿ ಅಲ್ಲೇ ಅರ್ಥ ಆಗಿದೆ. ಅದು ಒನ್ ಲೈನ್ ಶಶಿಧರ್ ಸರ್ ಈಗ ಖಂಡಿತ ಸರ್, ಡಿ ಕೆ ಶಿವಕುಮಾರ್ ಅವ್ರನ್ನ ಖಂಡಿತ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡದೆ ಜಿಬಿಎ ಎಲೆಕ್ಷನ್, ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ಹೋಗಿ ಮಹಾರಾಷ್ಟ್ರದಲ್ಲಿ ನೋಡಿದ್ರಲ್ಲ ಏನಾಯ್ತಂತ. ಡಿ ಕೆ ಶಿವಕುಮಾರ್ ಮಾಡದೇ ಇದ್ರೆ ಕಾಂಗ್ರೆಸ್ ಅಡ್ರೆಸ್ ಇಲ್ಲದೆ ಹೋಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಲಿ, ಅವರು ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರೆದ್ರು ಜಿಬಿಎ ಎಲೆಕ್ಷನ್ ಆಗಲಿ, ಜಿಲ್ಲಾ ಪಂಚಾಯತ್ ಏನು ತಾಲೂಕ್ ಪಂಚಾಯತಿ ಏನಿದಾವೆ ಆ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಸೋಲೋದಂತೂ ಸತ್ಯ. ಆಮ್ ಆದ್ಮಿ ಪಾರ್ಟಿ ಈ ಬಾರಿ ಆಲ್ಟರ್ನೇಟಿವ್ ಪಾರ್ಟಿ ಆಗಿ ಹೊರಹೊಮ್ಮೋದು ಅಷ್ಟೇ ಸತ್ಯ. ಯಾಕೆಂದ್ರೆ ಈಗ ಆಗ್ತಾ ಇರ್ತಾ ಈಗ ನೋಡಿದ್ರಿ, ಈ ಎರಡೂ ಪಕ್ಷಗಳು ಅವರ ಬಣ್ಣಗಳನ್ನ ಅವರೇ ಮೇಲೆ ಬೈಕೊಳ್ತಾ ಇವರೇ ಹೇಳ್ಬಿಟ್ರು. ಈಗ ನಾವೇನ್ ಹೇಳ್ಬೇಕಲ್ಲ, ಜಗತ್ ಜಾಹೀರ್ ಆಗೋಯ್ತು. ಈಗ ಏನ್ ಜಗಜಾಹಿರ್ ಇಲ್ಲ ರೀ, ಏನ್ ಜಗಜಾಹಿರ್ ಏನಿಲ್ಲ. ಇವರ ಹತ್ರ ಸರ್ಕಾರ ಇದೆ, ಇವರ ಗೃಹ ಇಲಾಖೆ ಇದೆ, ನೀವು ಅದನ್ನ ಮಾತಾಡಿ.
ಸಿಎಂ ಪೋಸ್ಟ್ ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ಈ ರಾಜ್ಯವನ್ನು ಒಂದು ಜನಪರವಾಗಿ ಜನಗಳ ಕಟ್ಟ ಕಡೆಯ ಮನುಷ್ಯನನ್ನು ನೋಡ್ಕೊಳ್ಬೇಕಾದ ಜವಾಬ್ದಾರಿ ಸಿಎಂ ಹುದ್ದೆಯಲ್ಲಿ ಇರ್ತಕ್ಕಂಥವ್ರಿಗೆ ಇರುತ್ತೆ. ಯಾಕಂದ್ರೆ ರಾಜ್ಯಪಾಲರೇ ಇವಾಗ ಒಂದು ಅಧಿಕಾರ ಇರ್ತಕ್ಕಂಥವ್ರು, ಆದ್ರೆ ರಾಜ್ಯಪಾಲರ ಆದೇಶಾನುಸಾರವಾಗಿ ಸಿಎಂ ಕೆಲಸ ಮಾಡತಕ್ಕಂಥದ್ದು. ಸಿಎಂಗೆ ಹೆಚ್ಚಿನ ಒಂದು ಎಕ್ಸಿಕ್ಯೂಷನ್ ಪವರ್ ಇರುತ್ತೆ. ಆ ಎಕ್ಸಿಕ್ಯೂಷನ್ ಪವರ್ ಇರೋದ್ರಿಂದನೇ ಇಷ್ಟೊಂದು ಚರ್ಚೆಗಳಾಗ್ತಾ ಇರೋದು. ಇಲ್ಲಿ ಕರ್ನಾಟಕದಲ್ಲಿ ಈಗ ರೈತರ ಸಮಸ್ಯೆಗಳು, ಇವತ್ತಾಗಲೇ ಕುಡಿಯೋ ನೀರಿನ ಸಮಸ್ಯೆ ಬರ್ತಾ ಇದೆ, ಜನವರಿ ತಿಂಗಳಾಗ್ತಾ ಇದೆ, ಕುಡಿಯೋ ನೀರಿನ ಸಮಸ್ಯೆ ಆಗ್ತಾ ಇದೆ, ಮುಂದೆ ಬಿತ್ತನೆ ಬೀಜದ ಸಮಸ್ಯೆ ಬರ್ಬೋದು, ಮುಂದೆ ರಸಗೊಬ್ಬರದ ಸಮಸ್ಯೆಗಳು ಬರ್ಬೋದು. ಯಾಕಂದ್ರೆ ಜೂನ್ ಜುಲೈಗೆ ನಾವು ಅಲ್ಲಿವರೆಗೂ ಹೋಗ್ಬೇಕಲ್ವಾ. ಈಗ ಬೆಂಗಳೂರು ಅಂತ ಮಹಾನಗರಗಳು, ಬೇರೆ ಜಿಲ್ಲಾ ಕೇಂದ್ರಗಳಾಗ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಾಗುತ್ತೆ. ಯಾಕಂದ್ರೆ ಬೇಸಿಗೆ ಇಷ್ಟು ದಿನ ಹೇಳ್ತಾ ಇದ್ರು ನಾವು ಮಳೆ ಬಂದೆ, ನಾವು ಮಳೆ ಬರುತ್ತೆ, ನಾವು ಮಳೆ ಬರೋದ್ರಿಂದ ಗುಂಡಿ ಮುಚ್ಚಕ್ಕಾಗಲ್ಲ, ಇವತ್ತು ಗುಂಡಿ ಮುಚ್ಚಿದ್ರೆ ನಾಳೆ ಮಳೆ ಬಂದು ಗುಂಡಿ ಹಾಕೊಂಡು ಹೊಟ್ಟೋಗುತ್ತೆ, ಗುಂಡಿ ಮತ್ತೆ ಆಗುತ್ತೆ ಅಂತ ಹೇಳ್ದ. ಅದು ಕರೆಕ್ಟ್. ಆದ್ರೆ ಈಗ ಆ ಕೆಲಸವನ್ನು ಮಾಡ್ಬೇಕಾಗಿರ್ತಕ್ಕಂಥವ್ರು ಯಾರು? ಸರ್ಕಾರ ಮತ್ತು ಸಿಎಂ ಅಥವಾ ಡಿಸಿಎಂ. ಇವತ್ತು ಬೆಂಗಳೂರು ಅಂತ ಮಹಾನಗರ ವಹಿಸ್ಕೊಂಡಿರ್ತಕ್ಕಂಥವ್ರು ಯಾರು? ಡಿಸಿಎಂ. ಆದ್ರೆ ನೋಡಿ, ಅಸ್ಸಾಂ ಚುನಾವಣೆಗೋಸ್ಕರ ನೀನು ಎಷ್ಟಪ್ಪ ಗಂಟು ತಗೊಂಬತ್ತೀಯ ಅಂತ ಕೇಳೋದಕ್ಕೆ ಇವರು ಹೈಕಮಾಂಡ್ ನಿಮ್ಮನ್ನು ಕರೆದಿರೋದು. ಅಸ್ಸಾಂಗೆ ನೀನ್ ಎಷ್ಟು ಗಂಟು ಈ ರಾಜ್ಯವನ್ನು ಲೂಟಿ ಮಾಡ್ತೀರಾ? ಈ ರಾಜ್ಯದ ಲೂಟಿ ಮಾಡಿ ಅಸ್ಸಾಂ ನೀನ್ ಪ್ರಭು 3600 ಕೋಟಿ ಅಬಕಾರಿಯಲ್ಲಿ ಹಗರಣ ಆಗಿದೆ, ಅದಕ್ಕೆ ಅನ್ಸುತ್ತೆ ಸಿಎಂ ಆಗಲ್ಲ. ಬಜೆಟ್ ನಂತರನೇ ಸಿಎಂ ಚೇಂಜ್ ಆಗೋದು. ಒಪ್ಪಂದ ಆಗಿದೆ ಅಂತ ಒಪ್ಪಂದ ಅಂತೂ ಖಂಡಿತ ಆಗಿದೆ. ನಾನು ಮೊದಲನೇ ದಿನದಿಂದನೂ ಹೇಳ್ತಾ ಇದ್ದೀನಿ. ಆದ್ರೆ ಇವತ್ತು ಕರೆದಿರ್ತಕ್ಕಂಥದ್ದು ಅಸ್ಸಾಂ ಚುನಾವಣೆಗೆ ಗಂಟನ್ನು ಹಣವನ್ನು ಲೂಟಿ ಮಾಡಿ, ಕರ್ನಾಟಕದ ಜನರ ಹಣವನ್ನು ಲೂಟಿ ಮಾಡಿ ಅಸ್ಸಾಂ ಚುನಾವಣೆಗೆ ಎಷ್ಟು ತಗೊಂಡ್ಬರ್ತೀಯ, ಎಷ್ಟು ಕೋಟಿ ಕೊಡ್ತೀಯಾ ಅನ್ನೋದೇ ಇವತ್ತು ಚರ್ಚೆ ಮಾಡೋದಕ್ಕೆ ಹೈಕಮಾಂಡ್ ಕರೆದಿರೋದು. ಅದನ್ನೇ ಚರ್ಚೆ ಆಗ್ತಾ ಇರೋದು. ಆ ನಿಟ್ಟಿನಲ್ಲಿ ಅಸ್ಸಾಂನ ಗೆಲ್ಸಿದ್ರೆ ನೀನ್ ಸಿಎಂ ಮಾಡ್ತೀನಿ ಅಂತ ಅಭಯ ಕೊಟ್ಟು ಅದಕ್ಕೆ ಇವತ್ತು ಅಬಕಾರಿ ಇಲಾಖೆದ್ದು ಅಸ್ಸಾಂ ಟಾರ್ಗೆಟ್ ಅದಕ್ಕೆ ಇವತ್ತು ಅಬಕಾರಿಯಲ್ಲಿ ಹಗರಣ ಆಗಿರೋದು. ಅಸ್ಸಾಂ ನೀನ್ ಗೆಲ್ಸಿದ್ರೆ ನಿನಗೆ ಕರ್ನಾಟಕದಲ್ಲಿ ಸಿಎಂ, ಇಲ್ಲ ಅಂದ್ರೆ ನೀನ್ ಹಾಗೆ ಇರಪ್ಪ. ಈ ತರ ಇದೆ. ನಾವು ಹೊಸದಾಗಿ ಕೇಳ್ತಾ ಇರೋದು ಈಗ ಟಾರ್ಗೆಟ್ ರೀಚ್ ಆದ್ರಷ್ಟೇ ಸಿಎಂ.